ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ತಆಲಾ ಬರಕಾತು. ಪೀಠಿಕೆಗಳಿಗೆ ಪ್ರವೇಶ ನೀಡದೆ ನೇರ ವಿಷಯಕ್ಕೆ ಬರೋಣ. ಅಲ್ಲಾಹನು ಇಷ್ಟಪಡುವಂತ ಇಷ್ಟದಾಸರನ್ನು ಪುಣ್ಯ ವಸ್ತುಗಳನ್ನು ಮಧ್ಯವರ್ತಿಯಾಗಿಸಿ ನಡೆಸುವ ಪ್ರಾರ್ಥನೆಗೆ ತವಸ್ಸುಲ್ ಎಂದು ಕರೆದರೆ, ಅಲ್ಲಾಹನು ಕೊಟ್ಟಂತಹ ಪ್ರತ್ಯೇಕವಾದ ಶಕ್ತಿಯ ಮೂಲಕ ಮಹಾತ್ಮರು ನಮಗೆ ಸಹಾಯ ಮಾಡುವರೆಂಬ ವಿಶ್ವಾಸದೊಂದಿಗೆ ಅವರಲ್ಲಿ ಕೇಳುವ ಇಸ್ತಿಗಾಸ, ಅದು ಸಹಾಯ ಅಭ್ಯರ್ಥನೆ. ಇದು ಎರಡೂ ಕೂಡ ಇಸ್ಲಾಮಿಕವಾಗಿ ಅಲ್ಲ, ಇದು ಅನಾಚಾರವಾಗಿದೆ ಎಂದು ನಿನ್ನೆ ಮೊನ್ನೆ ಹುಟ್ಟಿದ ನೂತನವಾದಿಗಳು ವಾದಿಸಿರುವಾಗ, ಇಲ್ಲ, ಇದು ಇಸ್ಲಾಮಿಕವಾಗಿದೆ, ಇದು ಆಚಾರವಾಗಿದೆ. ಶತಮಾನದಿಂದಲೂ ತಲತಲಾಂತರದಿಂದಲೂ ಮುಸ್ಲಿಂ ಸಮೂಹ ರೂಢಿ ಮಾಡಿಕೊಂಡು ಬಂದಂತ ಒಂದು ಕಾರ್ಯವಾಗಿದೆ ಎಂದು ಸುನ್ನಿಗಳ ಗಣವಾದ. ಇನ್ನು ಇಸ್ಲಾಮಿನಲ್ಲಿ ಒಂದು ಕಾರ್ಯ ಅನ್ನೋದನ್ನೇ ಅಲ್ಲವೋ ಆಚಾರವ ಅಲ್ಲ ಎಂದು ತೀರ್ಮಾನಿಸುವುದು ಇಸ್ಲಾಮಿನ ಚತುರ್ ಪ್ರಮಾಣಗಳಾದ ಕುರ್ಆನ್, ಹದೀಸ್, ಇಜ್ಮಾ, ಕಿಯಾಸ್ಗಳಿಂದ ಮಾತ್ರ ಸಾಧ್ಯ. ಆದ್ದರಿಂದ ಪ್ರಥಮ ಪ್ರಮಾಣವಾದ ಕುರ್ಆನ್ಗೆ ಸಾಗೋಣ. ಪವಿತ್ರ ಕುರ್ಆನ್ ಸೂರತು ನಿಸಾಇನಲ್ಲಿ ಅಲ್ಲಾಹು ಹೇಳುತ್ತಾನೆ, ವಲೌ ಅನ್ನಹುಂ ಇಲ್ಲಮು ಅನ್ಫುಸುಕಂ ಜಾಊಕ ಫಸ್ತಗ್ಫಿರುಲ್ಲಾಹ್ ವಸ್ತಗ್ಫರ ಲಹುಂ ರಸೂಲ್ ವಜದಲ್ಲಾಹು ತವ್ವಾಬ ರಹೀಮ. ಪಾಪ ಕೃತ್ಯಗಳನ್ನು ಎಸಗಿದವರು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ತಂಗಳವರ ಬಳಿ ಕ್ಷಮೆಯಾಪಣೆಯನ್ನು ಮಾಡಿದರೆ, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ತಂಗಳವರು ಅವರಿಗಾಗಿ ಅಲ್ಲಾಹನ ಬಳಿ ಪಾಪ ವಿಮೋಚನೆಯನ್ನು ಕೇಳಿಕೊಳ್ಳರೆಂದು ಈ ಆಯತ್ತಿನಲ್ಲಿ ಹೇಳುವಾಗ, ಈ ಸೂಕ್ತವನ್ನು ವಿವರಿಸುತ್ತಾ ಬಹುಮಾನರಾದ ಇಸ್ಮಾಯಿಲ್ ಹಕ್ಕಿ ರಲಿಯಲ್ಲಾಹು ಅನ್ಹು ತಮ್ಮ ಶಿಫಾഉ ಸಕಾಮ್ 273ನೇ ಪುಟದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳುತ್ತಾರೆ, ಅನ್ನ ನಬಿಯನ ಹುವಲ್ ವಸೀಲತು ಬೈನನಾ ವ ಬೈನ ತಆಲಾ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ತಂಗಳವರನ್ನು ಮಧ್ಯವರ್ತಿಯಾಗಿಸಿ ಪ್ರಾರ್ಥನೆ ಮಾಡುವುದು ಅದು ಅನುವಾದನೆಯಾಗಿದೆ. ಇನ್ನು ಎರಡನೇ ಸಾಕ್ಷಿ ಸ್ತಂಭವಾದ ಹದೀಸ್ಗೆ ಸಾಗುವಾಗ ಹಲವಾರು ಹದೀಸ್ಗಳಲ್ಲಿ ಇಸ್ತಿಗಾಸ ಮತ್ತು ತವಸ್ಸುಲ್ ಸಹಿ ಎಂದು ಕಾಣಬಹುದು. ಅದರಲ್ಲೂ ಹಾದಾ ಇಸ್ನಾದುನ್ ಸಹೀಹ್ ಎಂದು ಇಬ್ನ್ ಕಸೀರ್ ಅವರು ಇಬ್ನ್ ಮಾಲಿಕ್ ರಲಿಯಲ್ಲಾಹು ಅನ್ಹು ಅವರಿಂದ ವರದಿ ಮಾಡಿದ ಹದೀಸ್. ತಮ್ಮ ಅರಿಯತುಲ್ ಅನೀಕದ 7ನೇ ಭಾಗ 111ನೇ ಪುಟದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳುತ್ತಾರೆ, ಅಸಾಬನ್ನಾಸ ಕಹ್ತುಂ ಫೀ ಜಮನಿ ಉಮರ ರಲಿಯಲ್ಲಾಹು ಅನ್ಹು ಅವರ ಆಳ್ವಿಕೆ ಕಾಲಘಟ್ಟದಲ್ಲಿ ಶಕ್ತವಾದ ಬರಗಾಲ ಅನುವಾದಾಗ ಫಜಾ ರಜುಲ್ ಇಲಾ ಕಬರಿ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಬಿಲಾಲ್ ಇಬ್ನ್ ಹಾರಿಸ್ ಅಲ್ ಮುಜ್ನಿ ಎಂಬ ಸಹಾಬಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ತಂಗಳವರ ಕಬರ್ ಶರೀಫ್ ಬಳಿ ತೆರಳಿ, ಯಾ ರಸೂಲಲ್ಲಾಹ್ ಇಸ್ತಸ್ಕಲಿ ಉಮ್ಮತಿಗೆ, ಓ ಅಲ್ಲಾಹನ ದೂತರೇ, ತಾವು ಸಮುದಾಯಕ್ಕೆ ಬೇಕಾಗಿ ಪ್ರಾರ್ಥಿಸಬೇಕೆಂದು ಕೇಳಿಕೊಂಡರೆಂದು ಹದೀಸ್ನ ಕೊನೆಯಲ್ಲಿ ಅದಕ್ಕೆ ಉತ್ತರ ಲಭಿಸಿ ಎಂದು ಕಾಣಬಹುದು. ಇದರಲ್ಲಿ ಸ್ಪಷ್ಟವಾಗಿ ತಿಳಿದು ಬರುತ್ತದೆ, ತವಸ್ಸುಲ್ ಅದು ಅನುವಾದನೆಯಾಗಿದೆ, ಇಸ್ತಿಗಾಸ ಅದು ಕೂಡ ಅನುವಾದನೆಯಾಗಿದೆ. ಇನ್ನು ಮೂರನೇ ಸಾಕ್ಷಿ ಸ್ತಂಭವಾದ ಇಜ್ಮಾಗೆ ಸಾಗುವಾಗ ಬಹುಮಾನರಾದ ಇಮಾಮ್ ಸುಬ್ಕಿ ರಲಿಯಲ್ಲಾಹು ಅನ್ಹು ತಮ್ಮ ಶಿಫಾಉ ಸಕಾಮ್ 273ನೇ ಪುಟದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳುತ್ತಾರೆ, ಇಲಂ ಅನ್ನಹು ಯಜೂಜು ವಯಸ್ಸುನ ವಲ್ ಇಸ್ತಿಗಾಸತು ವ ತಶಫ್ಫು ಬಿನ್ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಇಲಾ ರಬ್ಬಿಹಿ. ಅಲ್ಲಾಹನ ಕಡೆಗೆ ಇಸ್ತಿಗಾಸ ನಡೆಸಿ ತವಸ್ಸುಲ್ ಮಾಡಿ ಪ್ರಾರ್ಥನೆ ಮಾಡುವುದು ಅದು ಅನುವಾದನೆಯಾಗಿದೆ. ಎಷ್ಟರಗರೆಂದರೆ ಮಿನ್ ಫಿಅಲಿಲ್ ಅಂಬಿಯಾಇ ವಲ್ ಔಲಿಯಾಇ ವಲ್ ಮುರ್ಸಲೀನ ವಲ್ ಅವಾಮಿ ಮಿನಲ್ ಮುಸ್ಲಿಮೀನ್. ಇದು ಯಾರಾದರೂ ಇಲ್ಲ ಸಲ್ಲದ ಅಂತಗಂತಗಳನ್ನು ವಿತರಿಸಿದ್ದಲ್ಲ, ಇದು ಯಾರಾದರೂ ಇಲ್ಲ ಪುಕ್ಕಟೆಯಾಗಿ ಇಲ್ಲ ಸಲ್ಲದ ಅಂತಗಂತಗಳನ್ನು ವಿತರಿಸಿದ್ದಲ್ಲ, ಇದು ಪ್ರವಾದಿ ವರ್ಯರ ಚರ್ಯಾಗಿದೆ, ಇದು ಅಂಬಿಯಾಗಳ ಮಾದರಿ ಜೀವನಾಗಿದೆ. ಆದ್ದರಿಂದ ಇದು ಅನುವಾದನಾಗಿದೆ, ಇದನ್ನು ಯಾರೂ ಎದುರಿಸಿಲ್ಲ. ಎಷ್ಟರವರೆಗೆಂದರೆ ವಲಂ ಯುಂಕಿರ ಅಹದುನ್ ذلك حتى جاء ابن تيمية. ವಿದೇಹಿಗಳ ನೇತಾರನಾದ ಇಬ್ನು ತೈಮಿ ಬರುವ ತನಕ ಇದನ್ನು ಯಾರೂ ಎದುರಿಸಿಲ್ಲ. ಎಲ್ಲರೂ ಪ್ರವಾದಿ ವರ್ಯರ ಚರ್ಯಾಗಿದೆ, ಅಂಬಿಯಾಗಳ ಮಾದರಿ ಜೀವನ ಎಂದು ಅದು ಅನುಸರಿಸಿದಾಗ ಇದನ್ನು ಎದುರಿಸಿದ್ದು ಇಬ್ನು ತೈಮಿಯನಾಗಿದೆ ಎಂದು ಬಹುಮಾನದ ಇಮಾಮ್ ಸುಬ್ಕಿ ರಲಿಯಲ್ಲಾಹು ಅನ್ಹು ಸ್ಪಷ್ಟವಾಗಿ ಹೇಳುತ್ತಾರೆ. ಓ ಮುಮಿನ್ಗಳೇ, ನಾವಿಲ್ಲಿ ತಿಳಿಯಬೇಕು, ಸಲಫಿಗಳ ಸುಳ್ಳುವಾದಗಳನ್ನು ನಾವು ಸ್ವೀಕರಿಸಬೇಕಿಲ್ಲ, ಅದರಲ್ಲಿ ಯಾವ ನಿಜಾಂಶ ಇರುವುದಿಲ್ಲ. ಆದ್ದರಿಂದ ನಾವು ಹೇಳಲಿಕ್ಕಿರುವುದು, ಸಲಫಿಗಳಲ್ಲಿ ಹೇಳಲಿಕ್ಕಿರುವುದು, ನಿಮ್ಮ ಸುಳ್ಳುವಾದಗಳನ್ನು ಇಲ್ಲಿ ತಂದು ಯಾವ ಪ್ರಯೋಜನ ಇಲ್ಲ ಎಂದು ಮಾತ್ರ ಹೇಳುತ್ತಾ ಮಾತುಗಳಿಗೆ ಕಡಿವಾಣ. ಅಲ್ಹಮ್ದುಲಿಲ್ಲಾಹ್ ವಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ತಆಲಾ ವಬರಕಾತುಹು.